ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ನಾವು ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಮಹಾಭಾಗ್ಯ. ಹಿಂದಿನ ಕೀರ್ತನೆ 65ನೇ ಕೀರ್ತನೆಯಲ್ಲಿ ಏನಂತ ಬರೆದಿದೆ ಅಂದರೆ, ನಿನ್ನ ಅಂಗಳದಲ್ಲಿ ವಾಸಿಸುವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ಹೌದು, ನಮಗೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ಒಂದು ರೀತಿಯಿಂದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಅಂತ ಹೇಳ್ಬೋದು. ಇನ್ನೊಂದು ರೀತಿಯಿಂದ ನಾವು ದೇವರ ವಾಕ್ಯವನ್ನು ಆರಿಸಿಕೊಂಡಿದ್ದೇವೆ ಅಥವಾ ದೇವರನ್ನು ಆರಿಸಿಕೊಂಡಿದ್ದೇವೆ, ದೇವರ ವಾಕ್ಯ ಅಧ್ಯಯನವನ್ನು ಆರಿಸಿಕೊಂಡಿದ್ದೇವೆ. ಆದುದರಿಂದ ನಾವು ಧನ್ಯರು ಎಂಬುದಾಗಿ ಕೂಡ ಹೇಳ್ಬೋದು. ಯಾಕಂತ ಹೇಳಿದರೆ ದೇವರ ವಾಕ್ಯದಲ್ಲಿ ಸಾಕಷ್ಟು ಐಶ್ವರ್ಯಗಳು ತುಂಬಿವೆ. ದೇವರ ವಾಕ್ಯ ಆಹಾರವಾಗಿದೆ. ಊಟ ಮಾಡುವಾಗ ನಾವು ಬಲವನ್ನು ಹೊಂದುತ್ತೇವೆ. ಐಶ್ವರ್ಯ ಆತ್ಮಿಕವಾದದ್ದು ನಮಗೆ ಸಿಕ್ಕಿದಾಗ ಏನಾಗ್ತದೆ, ನಾವು ಸಂತೋಷವಾಗ್ತೇವೆ, ಸಂತೋಷ ಪಡುವವರಾಗ್ತೇವೆ. ಅಷ್ಟೇ ಅಲ್ಲ, ಆತ್ಮಿಕವಾಗಿ ಐಶ್ವರ್ಯವಂತರು ಕೂಡ ನಾವು ಆಗ್ತೇವೆ. ಸರಿ, ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 66. ಬೈಬಲ್ನಲ್ಲಿ 66 ಪುಸ್ತಕಗಳಿವೆ. ಇಲ್ಲಿ ಕೂಡ 66 ಅಧ್ಯಾಯ ಕೀರ್ತನೆಗಳಲ್ಲಿ ನಾವು ಬಂದಿದ್ದೇವೆ. ಈ ಕೀರ್ತನೆಯನ್ನು ಯಾರು ಬರೆದಿದ್ದಾರೆ ಎಂಬುದಾಗಿ ಗೊತ್ತಿಲ್ಲ. ಯಾವ ರೀತಿಯಾಗಿ ಕೀರ್ತನೆಗಳು 150 ಕೀರ್ತನೆಗಳಿದೆ. ಅದರಲ್ಲಿ 70 ಕೀರ್ತನೆಗಳು ದಾವೀದನು ಬರೆದದ್ದು ಮತ್ತು ಆಸಾಫನು ಸುಮಾರು 11-12 ಕೀರ್ತನೆಗಳನ್ನು ಆಸಾಫನು ಬರೆದಿದ್ದು ಮತ್ತು ಕೋರಾಹಿಯರು ಅವರು 10 ಕೀರ್ತನೆಗಳನ್ನು ಬರೆದಿದ್ದಾರೆ ಮತ್ತು ಸೊಲೊಮೋನನ 2 ಕೀರ್ತನೆ, ಮೋಶೆ 1 ಕೀರ್ತನೆ, ಈಥಾನನು 1 ಕೀರ್ತನೆ, ಹೇಮಾನನು 1 ಕೀರ್ತನೆ. ಉಳಿದಂಥ 50 ಕೀರ್ತನೆಗಳು ಯಾರು ಬರೆದಿದ್ದಾರೋ ನಮಗೆ ಗೊತ್ತಿಲ್ಲ. ಒಟ್ಟು ದೇವರು ಬರೆದಿದ್ದಾರೆ ಅನ್ನೋದು ಮಾತ್ರ ಖಚಿತ. ಆದುದರಿಂದ ಕೀರ್ತನೆ 66ನೇ ಅಧ್ಯಾಯ ಯಾರು ಬರೆದ್ರಂತ ನಮಗೆ ಗೊತ್ತಿಲ್ಲ. ಪರಲೋಕ ಹೋದ ಮೇಲೆ ನಮಗೆ ಗೊತ್ತಾಗ್ತದೆ ಯಾರು ಬರೆದ್ರಂತ ಹೇಳ್ಬಿಟ್ಟು. ಒಟ್ಟು ಸದ್ಯಕ್ಕೆ ದೇವರು ಬರೆದಿದ್ದಾರೆ ಅಂತ ನಾವು ಇಟ್ಕೊಳ್ಳೋಣ. ತನ್ನ ಪ್ರಜೆಯನ್ನು ಅದ್ಭುತ ರೀತಿಯಿಂದ ನಡೆಸಿದ ದೇವರನ್ನು ಸ್ತುತಿಸುವುದು ಈ ಕೀರ್ತನೆ. ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ದೇವರು ನಡೆಸ್ತಾ ಬಂದಿದ್ದಾನೆ ಇಷ್ಟು ವರ್ಷ, ಇಷ್ಟು ಕಾಲ. ಅದಕ್ಕಾಗಿ ನಾವು ದೇವರನ್ನು ಸ್ತುತಿಸುವುದು ಯುಕ್ತ. ಬನ್ನಿರಿ, 20 ವಚನಗಳು ಇರುವಂಥ ಈ ಕೀರ್ತನೆಯನ್ನು ಒಂದೊಂದಾಗಿ 66ನೇ ಕೀರ್ತನೆ, ಸಾಮ್ 66, ಮೊದಲನೇ ವಚನ, ವರ್ಸ್ 1. ಸರ್ವ ಭೂನಿವಾಸಿಗಳೇ. ಈ ಕೀರ್ತನೆಗಾರನು ಇಡೀ ಭೂಲೋಕದವರೆಲ್ಲರಿಗೂ ಒಂದು ಮಾತನ್ನು, ಪ್ರಬೋಧನೆಯನ್ನು, ಉತ್ತೇಜನವನ್ನು, ಸಂದೇಶವನ್ನು ಕೊಡ್ತಿದ್ದಾನೆ. ಏನದು? ಸರ್ವ ಭೂನಿವಾಸಿಗಳೇ, ದೇವರಿಗೆ ಜಯಧ್ವನಿ ಮಾಡಿರಿ, ದೇವರಿಗೆ ಜಯಧ್ವನಿ ಮಾಡಿರಿ. ಹಾಗಾದರೆ ಸರ್ವ ಭೂನಿವಾಸಿಗಳು ಜಯದಲ್ಲಿ ಇದ್ದರಾ? ಇಲ್ಲ. ಆದರೂ ಕೂಡ ಜಯಧ್ವನಿ ಮಾಡಬಹುದಾ? ಮಾಡಬಹುದು. ನಮ್ಮ ಆತ್ಮಿಕ ನೆಲೆ ಹೆಚ್ಚು ಕಡಿಮೆ ಇದ್ದರೂ ಪರವಾಗಿಲ್ಲ. ಯಾಕಂದರೆ ಭೂಲೋಕದಲ್ಲಿ ಎಲ್ಲರೂ ಜಯಶಾಲಿಗಳಲ್ಲ, ಎಲ್ಲರೂ ಜಯಧ್ವನಿಯನ್ನು ಮಾಡುವಂಥ ಯೋಗ್ಯತೆ ಹೊಂದಿರಲ್ಲ. ಆದರೂ ಕೂಡ ಕೀರ್ತನೆಗಾರನು ಹೇಳ್ತಾನೆ, ದೇವರು ಜಯವಂತ. ನೀವು ಒಂದು ವೇಳೆ ಜಯದಲ್ಲಿ ಇಲ್ಲದಿದ್ದರೂ
ಜಯವೀರನಾಗಿರುವಂಥ ದೇವರಿಗೆ ಜಯಧ್ವನಿ ಮಾಡುವುದರಿಂದ ನೀವು ಜಯಶಾಲಿಗಳಾಗ್ತೀರಿ. ನೀವು ಯಾರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ದೀರೋ ಅವರಂತೆ ನೀವು ಆಗಿಬಿಡ್ತೀರಿ. ದೇವರು ಜಯಶಾಲಿ, ಆತನೊಂದಿಗೆ ಸಂಪರ್ಕ, ಪ್ರಾರ್ಥನೆ, ಜಯ, ಸ್ತೋತ್ರ, ಸ್ತುತಿ, ಈ ರೀತಿಯಾಗಿ ಆತ್ಮಿಕ ಸಂಬಂಧ ದೇವರ ಜೊತೆಯಲ್ಲಿ ಇಟ್ಕೊಳ್ಳುವಾಗ ನಾವು ಕೂಡ ದೇವರ ಹಾಗೆ, ಸ್ವಲ್ಪ ಮಟ್ಟಿಗೆ ಆದರೂ ದೇವರ ಹಾಗೆ ಜಯಶಾಲಿಗಳು ನಾವು ಆಗ್ತೇವೆ ಎಂಬ ಸಂದೇಶ. ಯಾಕೆ ಅದು ಸಾಧ್ಯ ಅಂತ ಹೇಳಿದ್ರೆ, ನಾವು ದೇವರ ಸ್ವರೂಪದಲ್ಲಿ, ದೇವರ ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟವರು. ಆದ ಕಾರಣ ನಾವು ಆತನ ಹಾಗೆ ಆಗುವಂಥದ್ದು ಕಷ್ಟ ಏನಲ್ಲ. ಯಾಕಂತ ಹೇಳಿದರೆ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ, ಅದನ್ನು ನಾನು ಓದ್ಬಿಟ್ಟು ಮುಂದುವರಿಸೋಣ್ರಿ. ನೋಡೋಣ ಆ ವಾಕ್ಯ ಏನಾಗಿದೆ, ಎಲ್ಲಿದೆ ಎಂಬುದಾಗಿ. ಮೊದಲನೇ ಯೋಹಾನನು ಬರೆದ ಆ ಪತ್ರಿಕೆ, ಇದು ಸುವಾರ್ತೆ ಅಲ್ಲ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಮತ್ತು 4ನೇ ಅಧ್ಯಾಯ ಮತ್ತು ಅದರಲ್ಲಿ 17ನೇ ವಚನ ಈ ರೀತಿಯಾಗಿದೆ. ನ್ಯಾಯ ತೀರ್ಪಿನ ಬಗ್ಗೆ ಸ್ವಲ್ಪ ಮಾತು ಹೇಳಿಬಿಟ್ಟು 2ನೇ ಭಾಗದಲ್ಲಿ, ಮೊದಲನೇ ಯೋಹಾನ 4ನೇ ಅಧ್ಯಾಯ 17ನೇ ವಚನ, 1 John chapter 4 verse 17 ಸೆಕೆಂಡ್ ಪಾರ್ಟ್. ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ಈಗ ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ. ಯೇಸು ಕರ್ತನು ಯಾವ ರೀತಿಯಾಗಿ ಈಗ ಇದ್ದಾರೋ ಹಾಗೆಯೇ ನಾವು ಕೂಡ ಈ ಲೋಕದಲ್ಲಿ ಇದ್ದೇವಂತೆ. ಹಾಗಾದರೆ ಆತನ ಹಾಗೆ ನಾವು ಆಗಲು ಸಾಧ್ಯ. ಇನ್ನೂ ಡೌಟ್ ಇದೆ, ಇನ್ನೂ ಸಂದೇಹ ಇಲ್ಲ ನಾವು ದೇವರ ಹಾಗೆ ಆಗೋದಕ್ಕೆ ಸಾಧ್ಯವಿಲ್ಲ ಎಂಬಂಥ ಒಂದು ಡೌಟ್ ಯಾರಿಗಾದರೂ ಇರುವ ಪಕ್ಷದಲ್ಲಿ ನಾವು ಇನ್ನೊಂದು ವಾಕ್ಯವನ್ನು ನಾನು ನಿಮ್ಮ ಮುಂದೆ ಇಡ ಬಯಸ್ತೇನೆ. ಮೊದಲನೇ ಯೋಹಾನ 2ನೇ ಅಧ್ಯಾಯದ 6ನೇ ವಚನ ಈ ರೀತಿಯಾಗಿದೆ. 1 John chapter 2 verse 6, ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು, ಗಮನಿಸ್ರಿ, ಕ್ರಿಸ್ತನು ನಡೆದಂತೆಯೇ ತಾನು ನಡೆಯೋದಕ್ಕೆ ಬದ್ಧನಾಗಿದ್ದಾನೆ. ಕ್ರಿಸ್ತನು ನಡೆದಂತೆಯೇ ನಾವು ನಡೆಯುವುದಕ್ಕೆ ಬದ್ಧರಾಗಿದ್ದೇವೆ. ಒಂದು ವೇಳೆ ಅದು ಒಂದು ದಿನದಲ್ಲಿ ಆಗೋದಿಲ್ಲ, 24 ತಾಸಿನಲ್ಲಿ ಆಗೋದಿಲ್ಲ, ಅದು ಜೀವಮಾನವೆಲ್ಲ ಇರುವಂಥದ್ದು. ಆದ ಕಾರಣ ಪೌಲನು ಹೇಳುವಂಥ ಮಾತು, ನಾನು ಕ್ರಿಸ್ತನನ್ನು ಅನುಸರಿಸುವಂತೆ ನೀವು ಕೂಡ ನನ್ನನ್ನು ಅನುಸರಿಸಿರಿ. 100% 100ಕ್ಕೆ 100 ಸಿದ್ಧನಲ್ಲ ಭಕ್ತನಾದ ಪೌಲನು, ನಾವು ಕೂಡ. ಆದರೆ ನಮ್ಮ ಗುರಿ ಆತನನ್ನು ಅನುಸರಿಸುವಂಥದ್ದು. ಈ ಮಾತನ್ನು ಹೇಳಿಬಿಟ್ಟು, ಸರ್ವ ಭೂನಿವಾಸಿಗಳೇ ದೇವರಿಗೆ ಜಯಧ್ವನಿ ಮಾಡಿರಿ, ಆತನ ನಾಮದ ಮಹತ್ತನ್ನು ಕೀರ್ತಿಸಿರಿ. ಪ್ರಾರ್ಥನೆ ಕೀರ್ತಿಸುವಂಥದ್ದು. ಆತನ ಪ್ರಭಾವವನ್ನು ವರ್ಣಿಸ್ತಾ ಕೊಂಡಾಡ್ರಿ. ನೀವು ದೇವರಿಗೆ ಏನಂತ ಹೇಳಬೇಕು? ದೇವರಿಗೆ ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿದೆ, ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿಕೊಳ್ಳುವರೆಂಬಂಥ ರೀತಿಯಲ್ಲಿ ಸರ್ವ ಭೂನಿವಾಸಿಗಳು, ಸಿಂಪಲ್ ಆಗಿ ಹೇಳಬೇಕಾದ್ರೆ ದೇವ್ರಿಗೆ ಸ್ತೋತ್ರ ಮಾಡಿರಿ, ದೇವರಿಗೆ ಕೀರ್ತನೆ ಮಾಡಿರಿ, ದೇವರನ್ನು ಕೊಂಡಾಡ್ರಿ, ದೇವರನ್ನು ನಮಿಸಿರಿ. ಹೌದು, ದೇವರನ್ನು ನಂಬದೇ ನಮಿಸಬೇಕಾ ಎಂಬ ಒಂದು ಪ್ರಶ್ನೆ ನಮಗೆ ಬರ್ಬೋದು. ದೇವರೇ ಅಂತ ಹೇಳಿದಾಗ ಆ ನಂಬಿಕೆ ಪ್ರಾರಂಭವಾಗ್ತದೆ. ಆತನನ್ನು ಕೊಂಡಾಡುವಾಗ ನಂಬಿಕೆ ಅದು ದೃಢವಾಗ್ತದೆ. ಹೌದು, ನಂಬಿ ನಾವು ಆತನನ್ನು ಸ್ತೋತ್ರ ಮಾಡುವಂಥದ್ದು ಇನ್ನೂ ಭಾಳ ಒಳ್ಳೆಯದು. ಆದರೆ ನಂಬದೆ
ಯಾವ ರೀತಿಯಾಗಿ ಥೋಮನು ಆತನನ್ನು ನೋಡದೆ ನಾನು ನಂಬೋದಿಲ್ಲ ಎಂಬುದಾಗಿ ಹೇಳಿದ ಯೇಸು ಕರ್ತನು, ಥೋಮನೇ, ನೀನು ನಂಬದವನಾಗಿ ಇರಬೇಡ, ನಂಬುವವನಾಗಿರು, ನನ್ನ ಕೈ ನೋಡು ಎಂಬುದಾಗಿ ತನ್ನ ಪಕ್ಕೆಯನ್ನು ಯೇಸು ಕರ್ತನು ತೋರಿಸಿದಾಗ ಥೋಮನು ನನ್ನ ದೇವರೇ, ನನ್ನ ಕರ್ತನೇ ಎಂಬುದಾಗಿ ಹೇಳ್ತಾನೆ. 5ನೇ ವಚನ, ಬನ್ನಿರಿ ದೇವರ ಕಾರ್ಯಗಳನ್ನು ನೋಡಿರಿ, ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸ್ತಕ್ಕದ್ದಾಗಿದೆ ಎಂಬುದಾಗಿ ಆಹ್ವಾನಿಸಿಬಿಟ್ಟು ಆ ಒಂದು ಅದ್ಭುತ ಆತನು ಮಾಡುವುದು. ಸಮುದ್ರವನ್ನು ಒಣನೆಲವಾಗುವಂತೆ ಮಾಡಿದನು, ಜನರು ನದಿಯನ್ನು ಕಾಲಿನಿಂದ ದಾಟಿದರು. ಅದಕ್ಕಾಗಿ, ಯಾವುದಕ್ಕಾಗಿ? ದೇವರು ಮಾಡಿದ ಅದ್ಭುತಕ್ಕಾಗಿ. ಅದಕ್ಕಾಗಿ ನಾವು ಆತನಲ್ಲಿ ಆನಂದ ಪಡೋಣ. ರೆಸ್ಪಾನ್ಸ್ ಫಾರ್ ಮಿರಕಲ್ಸ್ ಈಸ್ ರಿಜಾಯ್ಸಿಂಗ್. ಅದ್ಭುತಕ್ಕೆ ನಮ್ಮ ಪ್ರತಿಕ್ರಿಯೆ ಆನಂದ ಪಡುವಿಕೆ. ಶಿಷ್ಯರು ಕೂಡ ಅದೇ ರೀತಿಯಾಗಿ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 19ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡೋದಾದರೆ ಭಾಳ ಸಂತೋಷದಿಂದ ಅದ್ಭುತಗಳನ್ನು ನೋಡಿಬಿಟ್ಟು ಭಾಳ ಖುಷಿಯಿಂದ ಅವರು ಕರ್ತನ ಕಡೆಗೆ ಬಂದರು. ಆದರೆ ಕರ್ತನ ಅವ್ರಿಗೆ ಹೇಳಿದ್ದು, ನೀವು ನಿಮ್ಮ ಹೆಸರು ಪರಲೋಕದಲ್ಲಿ ಬರೆದಿದೆ ಎಂಬುದಕ್ಕಾಗಿ ಸಂತೋಷ ಪಡ್ರಿ, ಕೇವಲ ಅದ್ಭುತದಲ್ಲಿ ನಿಮ್ಮ ಸಂತೋಷ ಇರಬಾರ್ದೆಂಬುದಾಗಿ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಅದ್ಭುತ ಆದಾಗ ಅವರು ಆನಂದ ಪಡ್ತಾ ಇದ್ದರು. ಅದನ್ನೇ ಕೀರ್ತನೆ 66ರಲ್ಲಿ ನಾವು ನೋಡ್ತೇವೆ. ಆತನು ಪರಾಕ್ರಮದಿಂದ ಸದಾಕಾಲವೂ ಆಳುತ್ತಾನೆ. ಹೌದು, ದೇವರ ಬಗ್ಗೆ ಜನಾಂಗಗಳು ಆ ರೀತಿಯಾಗಿ ನೋಡುವಂಥದ್ದರ ಕುರಿತಾಗಿ. ಮತ್ತು 8ನೇ ವಚನದಲ್ಲಿ ಜನಾಂಗಗಳೇ ನಮ್ಮ ದೇವರನ್ನು ವಂದಿಸಲು ಬಿಡ್ತಾ ಇಲ್ಲ. ಈ ಕೀರ್ತನೆಯನ್ನು ಬರೆದವರು ಯಾರಂತ ನಮ್ಗೆ ಗೊತ್ತಿಲ್ಲ, ಆದರೆ ಒಂದು ಮಾತ್ರ ಗೊತ್ತು. ಅದೇನಂತ ಹೇಳಿದರೆ 6ನೇ ವಚನ 66ನೇ ಅಧ್ಯಾಯ 1ನೇ ವಚನದಲ್ಲಿ ಸರ್ವ ಭೂನಿವಾಸಿಗಳೇ ಎಂಬುದಾಗಿ, ಮತ್ತು 4ನೇ ವಚನದಲ್ಲಿ ಸರ್ವ ಭೂನಿವಾಸಿಗಳು ಎಂಬುದಾಗಿ, 5ನೇ ವಚನದಲ್ಲಿ ಬನ್ನಿರಿ ಎಂಬುದಾಗಿ, 7ನೇ ವಚನದಲ್ಲಿ ಜನಾಂಗಗಳ ಬಗ್ಗೆ ಹೇಳಿಬಿಟ್ಟು 8ನೇ ವಚನದಲ್ಲಿ ಜನಾಂಗಗಳೇ ನಮ್ಮ ದೇವರನ್ನು ವಂದಿಸಿರಿ, ಎಲ್ಲರೂ ವಂದಿಸಿರಿ. ಎಷ್ಟು ಚೆನ್ನಾಗಿರ್ತದಲ್ವಾ? ಒಂದೊಂದು ಪಂಗಡದವರು ಒಂದೊಂದು ರೀತಿಯಲ್ಲಿ ದೇವರನ್ನು ಆರಾಧನೆ ಮಾಡುವಂಥದ್ದು ಒಳ್ಳೆಯದೇ. ಆದರೆ ತಪ್ಪಾದ ರೀತಿಯಲ್ಲಿ ದೇವರು ಬೇಡವಾದದ್ದನ್ನು, ದೇವರು ನಿಷೇಧಿಸಿದ್ದನ್ನು, ದೇವರನ್ನು ಮೆಚ್ಚಿಸದೆ ಆ ರೀತಿಯಾಗಿ ತಮ್ಮದೇ ಆದ ರೀತಿಯಲ್ಲಿ ಇರುವಂಥ, ಆರಾಧಿಸುವಂಥ, ವಂದಿಸುವಂಥದ್ದು ದೇವರ ಚಿತ್ತವಲ್ಲ, ದೇವರ ಇಷ್ಟವಲ್ಲ. ಆದರೆ ಸರ್ವಭೂನಿವಾಸಿಗಳೇ ದೇವರನ್ನು ಒಟ್ಟಾಗಿ, ಒಬ್ಬನೇ ದೇವರು, ಆ ಒಬ್ಬ ದೇವರು ಆತನು ಸದಾಕಾಲ ಇರುವಾತನೇ ಆಗಿದ್ದಾನೆ. ಆತನನ್ನು ವಂದಿಸಿರಿ, ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ ಎಂಬುದಾಗಿ ಹುರುಪನ್ನು ಒಂದು ಹುರಿದುಂಬಿಸ್ತಾ ಇದ್ದಾನೆ. ಹುರಿದುಂಬಿಸಿ ಅಥವಾ ಉತ್ತೇಜನ ಕೊಡ್ತಾ ಇದ್ದಾನೆ ಕೀರ್ತನೆಗಾರನು. ಆತನ ಹೆಸರು ನಮಗೆ ಗೊತ್ತಿಲ್ಲ. ಸರಿ, ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದವನು, ಅದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡೋಣ. ನಮ್ಮನ್ನು ಶೋಧಿಸಿದ ಆತನು ಹೇಗೆ ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧ ಮಾಡಿದನು ನಮ್ಮನ್ನು. ಆದ ಕಾರಣ ದೇವರಿಗೆ ಸ್ತೋತ್ರ ಮಾಡ್ತಕ್ಕಂಥವರು ಆಗಿದ್ದೇವೆ. ಸರಿ, ಮನುಷ್ಯರು ನಮ್ಮ ತಲೆಗಳ ಮೇಲೆಯೂ ತಮ್ಮ ರಥಗಳನ್ನು ಹಾಯಿಸುವಂತೆ ದೇವರು ಅನುಮತಿಸಿದ, ಬೆಂಕಿಯ ಅನುಭವ ಅನುಮತಿಸಿದ. ಆದರೆ ದೇವರು ತನ್ನ ಪ್ರಜೆಗಳನ್ನು ಸುಸ್ಥಿತಿಗೆ, ಒಳ್ಳೆ ಸ್ಥಿತಿಗೆ ತಂದನು, ಸುಸ್ಥಿತಿಗೆ ತಂದನು ಎಂಬಂಥ ಈ ಪದ ಹೀಬ್ರೂ ಭಾಷೆಯಲ್ಲಿ ರವಾ ಅಂತಿದೆ. ಅದರ ಅರ್ಥ ಏನಂತ ಹೇಳಿದರೆ ಸಮೃದ್ಧಿಗೆ ತಂದನು ಅಂತ. ಸಮೃದ್ಧಿ ಅಂತ ಹೇಳಿದಾಗ ಯೋಹಾನ 10:10ರಲ್ಲಿ 10ನೇ ಅಧ್ಯಾಯ 10ನೇ ವಚನದಲ್ಲಿ ಸಮೃದ್ಧವಾದ ಜೀವನವನ್ನು ಕೊಡಲಿಕ್ಕೆ ಯೇಸು ಕರ್ತನು ಬಂದನೆಂಬುದಾಗಿ ಯೇಸು ಕ್ರಿಸ್ತನನ್ನು ನೆನಪಿಸುವಂಥದ್ದು ಈ ಕೀರ್ತನೆ. ಮತ್ತು 13ನೇ ವಚನದಲ್ಲಿ ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವೆನು. ಅದು ಕೂಡ ಯೇಸು ಕ್ರಿಸ್ತನಿಗೆ ಛಾಯೆ, ಯೇಸು ಕ್ರಿಸ್ತನನ್ನು ಸೂಚಿಸುವಂಥದ್ದು
ಈ ಸರ್ವಾಂಗ ಹೋಮ. ಯಾವ ರೀತಿಯಾಗಿ ಯೇಸು ಕರ್ತನು ಸರ್ವಾಂಗವಾಗಿ ಪೂರ್ಣಾಂಗವಾಗಿ ತನ್ನನ್ನೇ ದೇವರಿಗೆ ಮುಡುಪಾಗಿ, ದೇವರಿಗೆ ಸಂಪೂರ್ಣವಾಗಿ ಪ್ರತಿಷ್ಠೆಯಾಗಿ ಸಮರ್ಪಣೆಯಾಗಿ ಒಪ್ಪಿಸಿಕೊಟ್ಟದ್ದನ್ನು ಸ್ಮರಿಸ್ತದೆ ಆ ಹಳೆ ಒಡಂಬಡಿಕೆಯ ಬಲಿಗಳು. ಇಕ್ಕಟ್ಟಿನ ವೇಳೆಯಲ್ಲಿ ನನ್ನ ತುಟಿಗಳು ಬಿಚ್ಚಿ ಬಾಯಿ ಉಚ್ಚರಿಸಿದ ಹರಕೆಗಳನ್ನು ನಿನಗೆ ಸಲ್ಲಿಸುವೆನು. ಕೀರ್ತನೆ, ಪ್ರಾರ್ಥನೆ. ಆದುದರಿಂದ ನಾನು ಕೀರ್ತನೆಗಳನ್ನು ಓದುವಾಗ ನನ್ನ ಒಂದು ಬಯಕೆ, ನನ್ನ ಒಂದು ತೀರ್ಮಾನ, ನನ್ನ ಒಂದು ಪ್ರಾರ್ಥನೆ ಏನಂದರೆ ನಾನು ಕೂಡ ಪ್ರಾರ್ಥಿಸಬೇಕು. ನಾನು ಕೂಡ ಪ್ರಾರ್ಥನೆಯಲ್ಲಿ ನಾನು ಪ್ರಗತಿ ಹೊಂದಬೇಕು. ನಾನು ಕೂಡ ಪ್ರಾರ್ಥನೆಗೆ ನನ್ನನ್ನೇ ಸಮರ್ಪಿಸಿಕೊಳ್ಬೇಕೆಂಬುದೇ ನನ್ನ ಒಂದು ಆಶೆಯಾಗಿದೆ. ಅದೇ ರೀತಿಯಾಗಿ ನೀವು ಕೂಡ ಇದನ್ನು ಕೇಳಿಸಿಕೊಳ್ಳುವಂಥ ನೀವು ಕೂಡ ಅದೇ ರೀತಿಯಾಗಿ ಪ್ರಾರ್ಥನೆಯಲ್ಲಿ ಪ್ರಗತಿಯನ್ನು ಹೊಂದಬೇಕು. 15ನೇ ವಚನ ಕೀರ್ತನೆ 66:15. ನಿನಗೆ ಟಗರು ಮುಂತಾದ ಪುಷ್ಟಪಶುಗಳನ್ನು ಯಜ್ಞರೂಪವಾಗಿ ಸಮರ್ಪಿಸಿ. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ದೇವರು ಯಜ್ಞವನ್ನು ಅಪೇಕ್ಷಿಸಿದನು. ಹೌದು, ಅದರ ವಿಷಯವಾಗಿ ಸಾಕಷ್ಟು ಸಂಗತಿಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರುತ್ತಿದೆ. ಯಾಕಂತೇಳಿದರೆ ಈ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ಯಜ್ಞಕ್ಕೆ ಮಹತ್ವ ಕೊಡಬೇಕು, ಹೊಸ ಒಡಂಬಡಿಕೆಯಲ್ಲಿ ಬಂದಂಥ ಕರ್ತನು ಯಜ್ಞವು ಬೇಡ, ನನಗೆ ಕರುಣೆಯೇ ಬೇಕು ಎಂಬಂಥ ವಿಷಯವನ್ನು ಹೋಗಿ ನೀವು ಕಲಿತುಕೊಳ್ರಿ ಎಂಬುದಾಗಿ ಒಂದು ಮಾತು ಹೇಳಿದ್ದನ್ನು ನಾನು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ಅದನ್ನು ನೋಡಬಹುದು. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನೋಡುವಾಗ 13ನೇ ವಚನ ಈ ರೀತಿಯಾಗಿದೆ, ನನಗೆ ಯಜ್ಞವು ಬೇಡ. ಹಳೆ ಒಡಂಬಡಿಕೆಯಲ್ಲಿ ಯಜ್ಞವು, ಆದರೆ ಯಜ್ಞವು ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳ್ರಿ ಅಂತ ಹೇಳ್ಬಿಟ್ಟು. ಕೀರ್ತನೆಗಾರನು ಅದನ್ನು ತಿಳಿಲಿಲ್ಲ, ಯಾಕಂದರೆ ಕ್ರಿಸ್ತ ಪೂರ್ವ ಅವನಿದ್ದನು, ಆದರೆ ಕ್ರಿಸ್ತನ ತರುವಾಯ ನಾವಿದ್ದೇವೆ. ಆದ ಕಾರಣ ನಮಗೆ ಎರಡರ ವಿಷಯದಲ್ಲಿಯೂ ಹಳೆ ಒಡಂಬಡಿಕೆಯಿಂದಲೂ ಹೊಸ ಒಡಂಬಡಿಕೆಯಿಂದಲೂ ಕಲಿತಕ್ಕಂಥ ಒಂದು ಅವಕಾಶ. 16ನೇ ವಚನ, ಎಲ್ಲ ದೇವಭಕ್ತರೇ ಬಂದು ಕೇಳಿರಿ. 5ನೇ ವಚನ, ಬನ್ನಿರಿ. 16ನೇ ವಚನ, ಬಂದು ಕೇಳಿರಿ. ಏನಂತ ಕೇಳಬೇಕು? ಆತ ನನಗಾಗಿ ಮಾಡಿದ್ದೆಲ್ಲವನ್ನು ನಿಮಗೆ ತಿಳಿಸುವೆನು ಎಂಬುದಾಗಿ ಹೇಳಿಬಿಟ್ಟು ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದ್ದಾನಲ್ಲ. ಪ್ರಾರ್ಥನೆ, ಸ್ತೋತ್ರ, ಕೀರ್ತನೆ, ಆರಾಧನೆ, ಹರಕೆ, ಜಯಧ್ವನಿ, ಈ ರೀತಿಯಾಗಿ ಕೃತಜ್ಞತಾಸ್ತುತಿ. 17ನೇ ವಚನ, ನನ್ನ ಮೊರೆಯೊಡನೆ ಕೃತಜ್ಞತಾ ಸ್ತುತಿಯೂ ನನ್ನ ನಾಲಿಗೆಯ ಮೇಲಿತ್ತು ಎಂಬುದಾಗಿ ಹೇಳ್ತಾನೆ. ವಾವ್, ಆಶ್ಚರ್ಯ! ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದರೆ ಸ್ವಾಮಿ ನನ್ನ ವಿಜ್ಞಾಪನೆಯನ್ನು ಕೇಳ್ತಿದ್ದಿಲ್ಲ ಎಂಬುದಾಗಿ ಹೇಳಿಬಿಟ್ಟು 20ನೇ ವಚನದಲ್ಲಿ ಆತ ನನ್ನ ಬಿನ್ನಹವನ್ನು ತಿರಸ್ಕರಿಸಲಿಲ್ಲ, ನನ್ನ ಮೇಲಿನ ತನ್ನ ದಯೆಯನ್ನು ತಪ್ಪಿಸಿ ಬಿಡಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ ಮುಗಿಸ್ತಾನೆ ಭಕ್ತನು, ಕೀರ್ತನೆಗಾರನು. ಹೆಸರು ನಮಗೆ ಗೊತ್ತಿಲ್ಲ. ನಾಮಧೇಯ 66ನೇ ಕೀರ್ತನೆ. 66ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮೊಂದಿಗೂ ಇರಲಿ.